9ನೇ ತರಗತಿ ಡಾಫರೇಸ್ ಫೌಂಡೇಶನ್ ಫಾರ್ ಲರ್ನಿಂಗ್ ಶಾಲೆಯಿಂದ. ನಾನು ಇವತ್ತು ಸ್ವಾಮಿ ವಿವೇಕಾನಂದರ ಹಾಗೆ ನಾನು ಕೂಡ ಆಗಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಸ್ವಾಮಿ ವಿವೇಕಾನಂದ ಈ ಹೆಸರೇ ಒಂದು ಪ್ರೇರಣೆ. ಸ್ವಾಮಿ ವಿವೇಕಾನಂದನವರು ತಮ್ಮ ಭಾಷಣಗಳ ಮೂಲಕ ಹೇಗೆ ಜಗತ್ತಿನ ಗಮನ ಸೆಳೆದರೋ ಅದೇ ರೀತಿ ತಮ್ಮ ಬರವಣಿಗೆಯ ಮೂಲಕವೂ ಅನೇಕ ಕ್ರಾಂತಿ ಮಾಡಿದ್ದಾರೆ. ದೇಶ ವಿದೇಶದ ಅನೇಕ ಇತಿಹಾಸಕಾರರು ಹಾಗೂ ಕ್ರಾಂತಿಕಾರರು ಹಾಗೂ ಲೇಖಕರೂ ಕೂಡ ಇವರ ತತ್ವಗಳಿಂದ ಪ್ರಭಾವಿತರಾಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇವರಿಂದ ಪ್ರೇರಿತಗೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದನವರು ಬದುಕಿದ್ದು ಕೇವಲ 39 ವರ್ಷಗಳ ಕಾಲ ಮಾತ್ರವಾದರೂ ಅವರ ಪ್ರಭಾವ ಮಾತ್ರ ಭೂಮಿ ಆಕಾಶವಿರುವವರೆಗೆ ಎಂದು ಹೇಳಬಹುದು. ಶ್ರೀಕೃಷ್ಣನನ್ನು ಅರಿಯಬೇಕೆಂದಿದ್ದರೆ ಭಗವದ್ಗೀತೆಯನ್ನು ಓದಿ, ನಮ್ಮ ಭಾರತವನ್ನು ತಿಳಿಯಬೇಕೆಂದಿದ್ದರೆ ಸ್ವಾಮಿ ವಿವೇಕಾನಂದರನ್ನು ಓದಿ ಎಂದು ಒಬ್ಬ ಪ್ರಖ್ಯಾತ ಕವಿಗಳಾದ ರವೀಂದ್ರನಾಥ ಠಾಗೋರರು ಹೇಳಿದ್ದುಂಟು. ಈ ಮಾತುಗಳಿಂದ ಸ್ವಾಮಿ ವಿವೇಕಾನಂದರವರ ಜೀವನವೇ ಒಂದು ಯಶೋಗಾಥೆ ಎಂದು ತಿಳಿದು ಬರುತ್ತದೆ. ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಓದಿದ ಬಳಿಕ ನನಗೆ ನನ್ನ ದೇಶದ ಮೇಲೆ ಇದ್ದ ಪ್ರೀತಿ 1000 ಪಟ್ಟು ಹೆಚ್ಚಾಯಿತು ಎಂದು ಒಮ್ಮೆ ಮಹಾತ್ಮ ಗಾಂಧೀಜಿಯವರು ನುಡಿದುದುಂಟು. ಸ್ವಾಮಿ ವಿವೇಕಾನಂದರು ಬಹಳ ಸುಂದರವಾದ ಹೃದಯವನ್ನು ಹೊಂದಿದ್ದರು. ಅವರು ನಮ್ಮ ದೇಶವು ಬಹಳ ಎತ್ತರಕ್ಕೆ ಬೆಳೆದು ನಿಲ್ಲಬೇಕು ಎಂದು ಆಸೆ ಪಟ್ಟಿದ್ದವರು. ಅವರು ನಮ್ಮ ದೇಶ ಬೆಳೆಯುವುದಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದರು. ನಮ್ಮ ದೇಶವನ್ನು ಮುನ್ನಡೆಸಲು ಸಶಕ್ತವಾದ ಯುವ ಪಡೆಯನ್ನು ನಿರ್ಮಿಸುವುದೇ ಅವರ ಗುರಿಯಾಗಿತ್ತು. ಅವರ ಹೃದಯವಂತಿಕೆ, ದೇಶ ಪ್ರೇಮ ಹಾಗೂ ಅವರಲ್ಲಿದ್ದ ಜ್ಞಾನದಿಂದ ಅವರು ಬಹಳ ಎತ್ತರಕ್ಕೆ ಬೆಳೆದು ನಿಂತವರು. ಅವರ ಹಾಗೆಯೇ ನಾನು ಕೂಡ ಒಳ್ಳೆಯ ಮನುಷ್ಯಳಾಗಿ ಹಾಗೂ ಬುದ್ಧಿವಂತೆಯಾಗಿ ದೇಶ ಸೇವೆ ಮಾಡಲು ಬಯಸುತ್ತೇನೆ. ಧನ್ಯವಾದಗಳು. नमस्ते, मेरा नाम सप्तम है। मैं कक्षा 8वीं के बी विभाग का छात्र हूँ। मैं स्वामी विवेकानंद जी को अपना आदर्श व्यक्ति मानता हूँ। मैं उनसे प्रेरणा लेता हूँ। मैं उनकी तरह ही बनना चाहता हूँ। आइए मैं आप सबको बताता हूँ कि मैं स्वामी विवेकानंद जी की तरह क्यों बनना चाहता हूँ। स्वामी विवेकानंद जी का जन्म 1863 में कलकत्ता में हुआ। उनके पिता विश्वनाथ दत्ता कलकत्ता में एक काबिल वकील थे। स्वामी विवेकानंद जी का जन्म नाम नरेंद्रनाथ दत्ता था। बचपन से ही स्वामी विवेकानंद जी बहुत ही चतुर और जिज्ञासु बालक थे। उनके कॉलेज के दिनों में जब वह अपनी बीए की परीक्षा दे रहे थे, तब स्वामी विवेकानंद जी की मुलाकात श्री रामकृष्ण परमहंस से हुई। स्वामी विवेकानंद जी श्री रामकृष्ण परमहंस से इतने प्रेरित हुए कि उन्होंने श्री रामकृष्ण परमहंस को अपना गुरु मान लिया और अपना नाम नरेंद्रनाथ दत्ता से बदलकर स्वामी विवेकानंद रख लिया। श्री रामकृष्ण परमहंस के मृत्यु हो जाने के बाद स्वामी विवेकानंद जी देश की सैर करने लगे और उन्होंने समाज सेवा में अपने आप को विलीन कर लिया। उनके धैर्य और निडर स्वभाव से लोग उनकी तरफ खींचे चले आए। उनके विचारों ने राजाओं, मंत्रियों और खासकर नवयुवाओं को प्रेरित किया, लेकिन उन्हें सर्वोत्तम प्रसिद्धता तब मिली जब उन्होंने विश्व धर्म संसद में हिंदू धर्म के बारे में भाषण दिया। उनका भाषण इतना प्रसिद्ध हुआ कि अमेरिका के प्रसिद्ध विश्वविद्यालय हार्वर्ड यूनिवर्सिटी से और स्वामी विवेकानंद जी को वहां आकर पढ़ाने का निमंत्रण पत्र भी आया, लेकिन स्वामी विवेकानंद जी ने इन सबको इनकार कर दिया और वह वापस भारत लौट गए। भारत लौटने के बाद उन्होंने एक बार फिर से समाज सेवा में अपने आप को विलीन कर लिया। मैं इनसे प्रेरणा इसीलिए लेता हूँ क्योंकि मैं भी इन स्वामी विवेकानंद जी की तरह करोड़ों युवाओं को प्रेरित करना चाहता हूँ। मैं भी स्वामी विवेकानंद जी की तरह एक धैर्य इंसान बनना चाहता हूँ और हमेशा सत्य का पालन करना चाहता हूँ। मैं अपनी सफलता से दिखा देना चाहता हूँ कि हम भारतवासी अगर कुछ ठान लेते हैं तो उसे करके ही दम लेते हैं। मैं अपने देश का गौरव करना चाहता हूँ और उसे आगे बढ़ाना चाहता हूँ और जो समाज में रखी बुराइयां हैं उन सबको मिटाना चाहता हूँ और मुझे यकीन है कि आगे बढ़कर मैं सफलता जरूर पाऊंगा और ऐसा करने में कामयाब जरूर हूँगा। धन्यवाद। ನಮಸ್ತೆ, ನನ್ನ ಹೆಸರು ಸಮ್ಮತಿ. ನಾನು 8ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನಿವತ್ತು ಶ್ರೀ ಸ್ವಾಮಿ ವಿವೇಕಾನಂದ ಆಗಲು ಬಯಸುತ್ತೇನೆ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ.
ನಾನಿವತ್ತು ಶ್ರೀ ಸ್ವಾಮಿ ವಿವೇಕಾನಂದ ಆಗಲು ಬಯಸುತ್ತೇನೆ, ಏಕೆಂದರೆ ಅವರ ಯೋಚನಾ ಲಹರಿಗಳು ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದೆ. ಯಾರಾದರೂ ಕೇಳಿದರೆ ನೀನು ಏನಾಗಲು ಬಯಸುತ್ತೀಯ ಅಥವಾ ಯಾರಂತೆ ಆಗಲು ಬಯಸುತ್ತೀಯ ಅಂತ ನಾನು ಒಂದು ಸಲವೂ ಯೋಚಿಸದೆ ನಾನು ಶ್ರೀ ಸ್ವಾಮಿ ವಿವೇಕಾನಂದ ಆಗಲು ಬಯಸುತ್ತೇನೆ ಎಂದು ಹೇಳಿಬಿಡುತ್ತೇನೆ. ಕಾರಣಗಳು ಅವರ ಯೋಚನಾ ಲಹರಿಗಳು. ಅದರಲ್ಲಿ ಪ್ರಮುಖವಾದದ್ದು ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈ ಮಾತು ನನ್ನ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂದರೆ, ನಾನು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದಾಗ ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ಸೋತಾಗ ನನ್ನ ಮನಸ್ಸಿನ ಮೇಲೆ ವಿಶ್ವಾಸ ಮತ್ತು ನಂಬಿಕೆಯ ಪುನರ್ಸ್ಥಾಪನ ಮಾಡಿದೆ. ಆಳನಾಗಿ ಬದುಕುವುದನ್ನು ಕಲಿಯಬೇಕು. ಆವಾಗ ನಾಯಕನ ಅರ್ಹತೆ ತಂತಾನಾಗೆ ಬರುವುದು. ನಾವು ಒಂದೇ ಸಲ ನಾಯಕನಾಗಿ ಬಿಟ್ಟರೆ ನಮಗೆ ಪ್ರಜೆಗಳ ಕಷ್ಟ ಅರಿಯಲು ಸಾಧ್ಯವಾಗುವುದಿಲ್ಲ. ನಾವು ಆಳನಾಗಿ ಬದುಕಿದರೆ ಪ್ರಜೆಗಳ ಕಷ್ಟವನ್ನು ನಾವು ನೋಡಿರ್ತೇವೆ. ನಾವು ನಾಯಕನಾಗಬಿಟ್ಟರೆ ನಾವು ಆ ಪ್ರಜೆಗಳ ಕಷ್ಟಕ್ಕೆ ನಾವೊಂದು ಸರಿಯಾದ ಪರಿಹಾರವನ್ನು ಹುಡುಕಬಹುದು. ಶಾಂತಿ ಮತ್ತು ಶಕ್ತಿಯುತವಾದ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಆವಾಗ ಜ್ಞಾನದ ಮೂಲ ರೂಪ ಪಡೆಯಬಹುದು. ನಾವು ಶಕ್ತಿ ಮತ್ತು ಶಾಂತಿಯಾದ ಮನಸ್ಸನ್ನು ಮೊದಲು ಸ್ಥಾಪನೆ ಮಾಡಿಕೊಳ್ಳಬೇಕು. ಆವಾಗ ನಾವು ಜ್ಞಾನದ ಮೂಲ ರೂಪವನ್ನು ಪಡೆಯಲು ಯಶಸ್ವಿಯಾಗುತ್ತೇವೆ. ಈ ಪ್ರಪಂಚ ಒಂದು ಗರಡಿ ಮನೆ. ಇಲ್ಲಿ ನಾವು ನಮ್ಮನ್ನು ಬಲಿಷ್ಠರಾಗಿಸಿಕೊಳ್ಳಲು ಬಂದಿದ್ದೇವೆ. ಈ ಪ್ರಪಂಚ ಅಥವಾ ಈ ಭೂಮಿ ಒಂದು ಕುಸ್ತಿ ಮನೆ. ಇಲ್ಲಿ ನಾವು ನಮ್ಮನ್ನು ಗೆಲುವು ಮತ್ತು ಸೋಲನ್ನು ಅನುಭವಿಸಿ ಇನ್ನ ಬಲಿಷ್ಠರಾಗಿಸಿಕೊಳ್ಳಲು ಬಂದಿದ್ದೇವೆ. ಸತ್ಯಕ್ಕಾಗಿ ಏನೂ ಬೇಕಾದರೂ ತ್ಯಾಗ ಮಾಡು, ಆದರೆ ಯಾವುದಕ್ಕೂ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡ. ಸತ್ಯಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡು, ಆದರೆ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಮಾತ್ರ ಸತ್ಯವನ್ನು ತ್ಯಾಗ ಮಾಡಬೇಡ. ಈ ಎಲ್ಲಾ ಯೋಚನೆಗಳು ನಾನು ಸ್ವಾಮಿ ವಿವೇಕಾನಂದ ಆಗಲು ಪ್ರೇರೇಪಿಸುತ್ತದೆ. जय हिंद, जय कर्नाटक। नमस्कार, मेरा नाम साई अक्षिता है और मैं 10वीं कक्षा की छात्रा हूँ। मैं स्वामी विवेकानंद जी बनना चाहती हूँ क्योंकि मैं उनके विचारों से बहुत प्रेरित हूँ। स्वामी विवेकानंद ने अपने विचारों से भारत में ही नहीं बल्कि पूरे विश्व में देश का मान सम्मान बढ़ाया था। अमेरिका के शिकागो शहर में दिया गया उनका भाषण आज भी लोकप्रिय है। उन्होंने भारतीय संस्कृति और भारतीय ज्ञान से दुनिया को रूबरू करवाया था। वह ऐसे महापुरुष है जिनके विचार आज की युवा पीढ़ी को भी प्रेरित करते हैं। उनके कुछ विचार है: पढ़ने के लिए जरूरी है एकाग्रता, एकाग्रता के लिए जरूरी है ध्यान, ध्यान से ही हम इंद्रियों को संयम रखकर एकाग्रता प्राप्त कर सकते हैं। दूसरा विचार है: जब तक तुम अपने आप पर भरोसा नहीं कर सकते, तुम्हें ईश्वर पर भरोसा नहीं हो पाएगा। तीसरा विचार है जिससे मैं बहुत प्रेरित हूँ: उठो, जागो और तब तक मत रुको जब तक अपने लक्ष्य को प्राप्त नहीं कर लो। यह सब विचारों से मैं प्रेरित हूँ और मैं उनकी तरह बनना चाहती हूँ। धन्यवाद।